ಮಕ್ಕಳ ಸುರಕ್ಷತೆ, ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಜಿಕೆ ರಾಯಲ್ ಫೌಂಡೇಶನ್ ವತಿಯಿಂದ ಸ್ಟೆಲಾ ಮೇರಿ ಶಾಲೆಯಲ್ಲಿ ಕುಮಾರಸ್ವಾಮಿ ಲೇಔಟ್ ಬೆಂಗಳೂರು ಇಲ್ಲಿ ಸ್ವಯಂ ರಕ್ಷಣಾ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಕ್ಕಳ ಪ್ರಾರ್ಥನೆಯೊಂದಿಗೆ ಸಸಿಗೆ ನೀರೆರೆಯುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಸ್ವಯಂ ರಕ್ಷಣಾ ಕೌಶಲ್ಯಗಳು ಕೇವಲ ದೈಹಿಕ ತರಬೇತಿ ಮಾತ್ರವಲ್ಲ, ಅದು ಮಕ್ಕಳಲ್ಲಿ ಧೈರ್ಯ, ಶಿಸ್ತು, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಒಂದು ಮಹತ್ವದ ಜೀವನ ಕೌಶಲ್ಯವಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ಟೆಲಾ ಮೇರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಿರ್ಮಲಾ ಅವರು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವ ಅವರ ಮಾರ್ಗದರ್ಶನ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತ್ತು. ಭಯ ಅನ್ನೋ ಪದವನ್ನೇ ಒಡೆದು ಧೈರ್ಯದ ದೀಪ ಈಗ ಬೆಳಗಿಸು. ಅಷ್ಕೈಯಲ್ಲಿ ಶಕ್ತಿ, ಹೃದಯದಲ್ಲಿ ಬೆಂಕಿ, ಆಪತ್ ಬಂದಾಗ ನಾವೇ ಸಿಡಿಲಿನ ಶಕ್ತಿ. ಸುರಕ್ಷತೆ ಸುರಕ್ಷತೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಮತಿ ಶೋಭಾ ಅವರು ಮಕ್ಕಳ ಸುರಕ್ಷತೆ ಮತ್ತು ಸ್ವಯಂ ರಕ್ಷಣೆಯ ಮಹತ್ವದ ಬಗ್ಗೆ ಮಾತನಾಡಿ, ಇಂತಹ ತರಬೇತಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಗತ್ಯ ಎಂದು ನಿಜವಾಗ್ಲೂ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ನನಗೆ ಮಕ್ಕಳು ಶಾಲೆ ಅಂದ ತಕ್ಷಣ ನನಗೆ ನಿಜವಾಗ್ಲೂ ನಾನು ಅಟೆಂಡ್ ಮಾಡಲೇಬೇಕು ಅನ್ಸ್ಬಿಡುತ್ತೆ ನನಗೆ. ಯಾಕೆಂತಂದ್ರೆ ಮಕ್ಳಿಗೆ ಏನಾದರೂ ತಿಳಿಸೋಣ ಈಗಿನ ಮಕ್ಕಳಿಗೆ. ಯಾಕೆಂದ್ರೆ ನಮ್ಗೆ ಅವಾಗ ನಾವು ಓದ್ತಿದ್ದಿದ್ದೇ ಬೇರೆ, ಇವಾಗಿನ ಸಿಚುಯೇಷನ್ಗಳೇ ಬೇರೆ, ಈಗಿನ ಸಂದರ್ಭಗಳೇ ಬೇರೆ. ಬಟ್ ಮಕ್ಕಳಿಗೆ ನಾವು ಅದನ್ನ ಹೇಳೋಣ, ಸೊ ಅದರ ತಿಳಿಸೋಣ ಅಂತ ಬಿಟ್ಟು. ಬಟ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಗಿರ್ಜಾ ಮೇಡಮ್ಗೆ, ನಿಮ್ಮ ಜಿಕೆ ಫೌಂಡೇಶನ್, ರಾಯಲ್ ಫೌಂಡೇಶನ್ ಕಡೆಯಿಂದ ಈ ತರ ಒಂದು ಮಕ್ಕಳಿಗೆ ಅವೇರ್ನೆಸ್ ಕಾರ್ಯಕ್ರಮನ ಮೂಡಿಸ್ತಾ ಇರೋದು ನಿಜವಾಗ್ಲೂ ಒಳ್ಳೆ ಸ್ಟೆಪ್. ಆಕ್ಚುಲಿ ಖಂಡಿತ ಇದನ್ನ ಮುಂದುವರಿಸಿ ನಿಮ್ಮ ಸಮಾಜ ಸೇವೆ ಜೊತೆನಲ್ಲಿ ಮಕ್ಕಳುಗಳಿಗೆ ಎಲ್ಲಾ ಶಾಲೆಗಳಿಗೂ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಗೌರ್ಮೆಂಟ್ ಶಾಲೆಗಳಿಗೂ ಭೇಟಿ ಕೊಡಿ. ಇನ್ನು ಈ ತರಬೇತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಪಾಯದ ಸಂದರ್ಭಗಳಲ್ಲಿ ಹೇಗೆ ಜಾಗೃತರಾಗಿರಬೇಕು, ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು, ಆತ್ಮವಿಶ್ವಾಸದಿಂದ ಹೇಗೆ ಎದುರಿಸಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ತಿಳಿಸಲಾಯಿತು. ಮಕ್ಕಳ ಜೊತೆಗೆ ಶಿಕ್ಷಕರೂ ಕೂಡ ಈ ತರಬೇತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಂದು ನಮ್ಮ ದಿನ ಬಂದದಿದೆ, ಧೈರ್ಯದ ಹಬ್ಬ ಶುರುವಾಗಿದೆ. ಹೆಣ್ಣು ಮಕ್ಕಳ ಗರ್ಜನೆ ಕೇಳಿ ಸಮಾಜವೇ ಎಚ್ಚರಾಗಿದೆ. ಡೋಲು ಬಾರಿಸೋ, ಕಹಳೆ ಊದೋ, ಆತ್ಮರಕ್ಷಣೆಯ ಜ್ವಾಲೆ ಹಚ್ಚೋ, ಭಯ ಅನ್ನೋದನ್ನ ದೂರ ಓಡಿಸೋ. ಕೈಯಲ್ಲಿ ಶಕ್ತಿ, ಕಣ್ಣಲ್ಲಿ ಬೆಂಕಿ, ನಮ್ಮ ಹೆಜ್ಜೆ ಬಿದ್ದ ಕಡೆ ಎದ್ದೇಳುತ್ತೆ ಹೊಸ ಕ್ರಾಂತಿ. ಇದು ಧೈರ್ಯದ ಹಬ್ಬ, ಇದು ಹೆಣ್ಣಿನ ಜಾತ್ರೆ. ಇದು ಧೈರ್ಯದ ಹಬ್ಬ, ಇದು ಹೆಣ್ಣಿನ ಜಾತ್ರೆ. ತುಂಬ ಚೆನ್ನಾಗಿ ಬಂತು. ಶೋಭಾ ಮೇಡಮ್ ಮತ್ತು ನೀವು ಮೇಡಮ್ ತುಂಬ ಚೆನ್ನಾಗಿ ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ ನಮಗೆ ಹೇಳಿದ್ದೀವಿ. ಇವನ್ನು ಕೆಲವೊಂದು ಚೈತ್ರ ಮೇಡಮ್ ಜೊತೆ ನೀವು ಡೆಮೋ ಕ್ಲಾಸ್ ಕೊಡ್ರಿ, ಅದು ಕೂಡ ಅದ್ಭುತವಾಗಿ ಬಂತು ಮೇಡಮ್. ನಿಜವಾಗ್ಲೂ ಹೆಣ್ಮಕ್ಳು ಅವರನ್ನು ಅವ್ರು ಹೇಗೆ ರಕ್ಷಣೆ ಮಾಡ್ಕೋಬಹುದು, ಯಾವುದೇ ವೆಪನ್ಸ್ ಬೇಕಾಗಿಲ್ಲ, ಅವರಲ್ಲಿ ಇರೋಂಥ ಒಂದೊಂದು ವಸ್ತುಗಳು ಕೂಡ ಒಂದು ವೆಪನ್ ಅನ್ನೋದನ್ನು ಡೆಮೋ ಮೂಲಕ ಅವರನ್ನು ಅವ್ರು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನೀವು ಎಕ್ಸಿಬಿಟ್ ಮಾಡಿದ್ರಿ. ಅದರಿಂದ ನಮ್ಮ ಮಕ್ಕಳು ಕೂಡ ಅವೇರ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ.
ಸೆಲ್ಫ್ ಡಿಫೆನ್ಸ್ ಅವ್ರು ಮಾಡ್ಕೊತಾರೆ ಅನ್ನೋ ನಂಬಿಕೆ ನಮಗಿದೆ. ದೀಪ ಹಿಡಿದು ಹೊಸ ಲೋಕ ಕಟ್ಟೋಣ ಬನ್ನಿ, ಆಪತ್ ಬಂದರು ಹೆದರಲ್ಲ, ಅನ್ಯಾಯ ಕಂಡರೂ ಮೌನ ಇಲ್ಲ. ಶಾಲೆಯ ಹೆಣ್ಣು ಮಕ್ಕಳು ಈಗ ಸಿಡಿಲಿನಂತೆ ಎದ್ದೇಳ್ತಾರೆ. ಕುಣಿಯೋಣ, ಹಾಡೋಣ, ಧೈರ್ಯದ ಬೆಂಕಿ ಹಚ್ಚೋಣ, ಹೆಣ್ಣು ಶಕ್ತಿಯ ಹಬ್ಬದಲ್ಲಿ ಹೊಸ ಇತಿಹಾಸ. ಕುಣಿಯೋಣ, ಹಾಡೋಣ, ಧೈರ್ಯದ ಬೆಂಕಿ. ನಾವು ಬೇರೆ ಯಾರು ನಮ್ಮ ಹತ್ರ ಬಂದ್ರು ನಾವು ಯಾವ ಥರ ರಿಯಾಕ್ಟ್ ಆಗಬೇಕು, ನಮ್ಮನ್ನ ನಾವು ಹೇಗೆ ಸೇವ್ ಮಾಡ್ಕೋಬೇಕು ಅನ್ನೋದು ಸೆಲ್ಫ್ ಡಿಫೆನ್ಸ್ ಕ್ಲಾಸಿಂದ ಮ್ಯಾಮ್ ನಮಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಮ್ ಹೇಳಿದ್ದಾರೆ ನಮಗೆ ಗುಡ್ ಟಚ್, ಬ್ಯಾಡ್ ಟಚ್ ಮತ್ತು ಯಾರ ಜೊತೆ ಮಾತಾಡಬಾರ್ದು, ಯಾರಿಗೆ ಲಿಮಿಟ್ಸಲ್ಲಿ ಇರಬೇಕು ಅಂತಲೂ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ನಿಮಗೆ ಈ ಶಿಬಿರದಿಂದ ನಿಮ್ಗೆ ಏನಾದ್ರು ಉಪಯೋಗ ಆಯ್ತಾ? ಹಾಂ, ನಾಳೆ ಯಾರಾದ್ರೂ ನಿಮ್ಮನ್ನ ಅಟ್ಯಾಕ್ ಮಾಡಕ್ ಬಂದ್ರೆ ಅಥವಾ ಮಿಸ್ಬಿಹೇವ್ ಮಾಡಕ್ ಬಂದ್ರೆ ಏನ್ ಮಾಡ್ಬೋದು ನೀವು? ನಾನು ಫಸ್ಟು ಅಟ್ಯಾಕ್ ಇದು ಧೈರ್ಯದ